ರಾಜ್ಯದಲ್ಲಿ ಒಂದು ಘನಘೋರ ದುರಂತ ನಡೆದು ಹೋಗಿದೆ. ಟಿಟಿ ನಿಂತಿದ್ದ ಲಾರಿಗೆ ಡಿಕ್ಕಿಯಾದ ಪರಿಣಾಮ ಮೃತದೇಹಗಳು ಅಪ್ಪಾಚಿಯಾಗಿದೆ. ಇಡೀ ಟಿಟಿ ವಾಹನ ಜಖಂ ಆಗಿರುವಂತಹ ಘಟನೆ ನಡೆದಿದೆ. ಹಾವೇರಿ ಬೆಂಗಳೂರು ಪುಣೆ ಹೈವೇಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಕ್ಸ್ಪ್ರೆಸ್ ಹೈವೇಯಲ್ಲಿ ಬೆಳಗ್ಗೆ 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಜವರಾಯ ಅಪ್ಪಳಿಸಿದ್ದಾನೆ. ಟಿಟಿ ಮಾಲೀಕ ನಾಗೇಶ್ ಕುಟುಂಬದಲ್ಲಿ 4 ಜನ ಸೇರಿದಂತೆ ಇಡೀ ದೇವಸ್ಥಾನಕ್ಕೆ ಹೋದವರೆಲ್ಲ ಸಾವನ್ನಪ್ಪಿದ್ರೆ 3 ಜನರಿಗೆ ಗಂಭೀರ ಗಾಯಗಳಾಗಿದೆ. ಅಪ್ಪಾಚಿಯಾಗಿದೆ ಮೃತದೇಹಗಳು. ಟಿಟಿ ವಾಹನ ಜಖಂ ಆಗಿದೆ. ಚಲ್ಲಾಪಿಲ್ಲಿಯಾದ ಒಂದೇ ಕುಟುಂಬದ 4 ದೇಹ. ದೇವರ ದರ್ಶನಕ್ಕೆ ತೆರಳಿದ್ದ 13 ಭಕ್ತರ ಸಾವು. ದುರಂತದಲ್ಲಿ ಅಮ್ಮನೆದುರೇ ಪ್ರಾಣ ಬಿಟ್ಟಿದ್ದಾರೆ. ಅವಳಿ ಮಕ್ಕಳು. ದೃಶ್ಯ ಕಂಡು ಆಂಬ್ಯುಲೆನ್ಸ್ ಸಿಬ್ಬಂದಿಗಳೇ ಕಣ್ಣೀರು ಹಾಕಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನುಜ್ಜುಗುಜ್ಜಾಗಿದೆ ಟಿಟಿ. ಆ ಬಾಡಿಯನ್ನ ಹೊರ ತೆಗಿಲಿಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟರು ಅಂತಲೇ ಹೇಳಬಹುದು. ಸಾವನ್ನಪ್ಪಿದವರೆಲ್ಲ ಶಿವಮೊಗ್ಗದ ಭದ್ರಾವತಿ ಸಮೀಪದ ಎಮ್ಮೆಹಟ್ಟಿ ಅನ್ನುವಂತಹ ಗ್ರಾಮದವರು. ಗುರುತಂತು ಪತ್ತೆಯಾಗಿದೆ. ಮಂಜುಳಾಬಾಯಿ, ವಿಶಾಲಾಕ್ಷಿ, ಪುಣ್ಯ, ಆದರ್ಶ, ಮಾನಸ, ರೂಪ, ಮಂಜುಳಾ, ಅಂಜು ಅನ್ನೋರು ಸಾವನ್ನಪ್ಪಿರುವುದು. ಲಾರಿ ಟಿಟಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ದೇವರ ದರ್ಶನಕ್ಕೆ ಹೋದವರು ದೇವರ ಬಳಿನೇ ಹೋಗಿದ್ದಾರೆ ಪಾಪ. ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಎಲ್ಲಮ್ಮನ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ, ನಾವು ವಾಪಸ್ ಮನೆ ಸೇರಲ್ಲ ಅಂತ ಖುಷಿಯಾಗಿ ಹೊರಟಿದ್ರು. ಬಟ್ ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿಗೆ ನೋಡಿ, ತುಂಬಾ ಜನ ಸಜೆಸ್ಟ್ ಮಾಡ್ತಾರೆ 4 ಗಂಟೆ 5 ಗಂಟೆ ಸುಮಾರಿಗೆ ನಸುಕಿನ ಜಾವ ಯಾರೂ ಕೂಡ ಡ್ರೈವರ್ಸ್ಗಳು ಡ್ರೈವಿಂಗ್ ಅನ್ನ ಮಾಡಕ್ ಹೋಗಬೇಡಿ. ಸರಿಯಾಗಿ ನಿದ್ದೆ ಬರ್ತಾ ಇರುವಂತಹ ಸಮಯ ಆಗಿರುತ್ತದು. ಸೊ ನೀವೆಷ್ಟೇ ಸೇಫ್ ಆಗಿ ಡ್ರೈವ್ ಮಾಡ್ತೀವಿ ಅಂತಂದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಜಾಗರೂಕತೆಯಿಂದ ಡ್ರೈವ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಅತಿಯಾದ ವೇಗನ ಏನು ಅಂತ ಗೊತ್ತಿಲ್ಲ, ನಿಂತಿದ್ದ ಲಾರಿಗೆ ಹೋಗಿ ಡಿಕ್ಕಿ ಆಗಿದೆ.